ಸುಮ್ನೆ ಮಾತಾಡಿದ್ರೆ ನಾವು ಚಿಕ್ಕ ಹುಡುಗರಾಗಿ ಇರ್ಬೋದಾಯ್ತು. ಚಿಕ್ಕ ಹುಡುಗರಿದ್ದಾಗಲೇ ಎಷ್ಟು ಎಂಜಾಯ್ ಮಾಡ್ತಾರಲ್ಲ. ಹೇ ಗಾಯ್ಸ್, ನಾನು ನಿಮ್ಮ ಎಕ್ಸ್ಪಿ ರೈಡರ್. ಇದು ಬಂದು ಒಂದು ವೈನಾಡಲ್ಲಿ ಕೇವ್. ಆ ಕೇವಲ್ಲಿ ಇವಾಗ ಬೆಟ್ಟ ಹತ್ತುತ್ತಿದೀವಿ. ಎಲ್ಲ ಫ್ಲಾಗ್ ಮಾಡಕ್ಕೆ ಸ್ಟಿಕ್ ಮಾಡಿರ್ತಾರೆ. ಆದ್ರೆ ನಾನು ಏನ್ ಮಾಡಿದೀನಿ ಗೊತ್ತಾ, ಹೆಲ್ಮೆಟ್ ಹಾಕೋ ಮೌಂಟ್ಗೆ ಫೋನ್ ಫಿಕ್ಸ್ ಮಾಡ್ಬಿಟ್ಟು ಮೈ ಕನೆಕ್ಟ್ ಮಾಡ್ಬಿಟ್ಟು ಮಾತಾಡ್ತಿದೀನಿ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಇಲ್ಲಿ ನಮ್ ಥ್ರೋಟಲ್ ನಡಿಯಕ್ ಆಗ್ದಿರಾ ನಡೀತವ್ರೆ. ಇವಾಗ ಬೆಟ್ಟ ಹತ್ಬಿಟ್ಟು ಆ ಕೇವ್ ಹೋಗ್ಬಿಟ್ಟು ಸುಭಾಷಿ ಅನ್ನೋದು ರೀಕ್ರಿಯೇಟ್ ಮಾಡ್ತೀವಿ ನಾವು. ಪಕ್ಕ ಮಾಡ್ತೀವಿ. ಇವರೇ ಸುಭಾಷಿ. ಆದ್ರೆ ಇವ್ರ ಹೆಸರು ಈಗ, ಇವ್ರನ್ನ ಸುಭಾಷ್ ಅಂತ ಮಾಡ್ಬಿಟ್ಟಿದೀವಿ. ಕನ್ನಡ ಚಾನಲ್ ಬ್ರೋ. ಇವ್ರು ಸುಸ್ತಾಗಿ ಕುತ್ಕೊಬಿಟ್ಟಾರ. ನಿತ್ಯಮ್ಮ ಯಾಕೆ? ಹಲೋ, ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗಾಲೆ ಜಿಂಗ್ ಹಿಂದಿ ಕುಡ್ದಿ ಹುಡುಗಿಯರ್ ಜೊತೆ ಪಬ್ಬಲ್ಲಿ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ಇನ್ನೊಂದ್ಸಲ ಆಸ್ಪತ್ರೆಗೆ ತೋರ್ಸ. ಯಾಕಣ್ಣ? ಅಲ್ಲಿ ಇದೆ ಇಷ್ಟಿಷ್ಟಕ್ಕೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕೂಡ ತಿಕ್ಕ ಹಿಡ್ದಿತ್ತು ನನಗೆ. ಹಬ್ಬ ಹೋಲಿ ಹಬ್ಬ ಅನ್ನಂಗ್ ನಡೆಯೋದು ನಡೆಯೋ ಹಬ್ಬ. ಮಮ್ಮ ಇವರು ಚೆನ್ನೈಯಿಂದ ಬಂದಿರೋರು, ಆದವನ್ ಬ್ರೋ. ಇವ್ರ ತಮ್ಮ ಇವ್ರು ಹೇಗ ಬ್ರೋ. ಇವ್ರು ನಮ್ ದೋಸ್ತು ಥ್ರೋಟಲ್. ಅವ್ರನ್ನ ಕೊಳೆಬ್ ಮಾಡ್ತೀನಿ ಬಿಡ್ರಿ. ಇರಿ ಮೇಲ್ ಕೇವ್ ಹೋಗ್ಬಿಟ್ಟು ನಿಮ್ಗೆ ಬ್ರೋ. ಇವ್ರು ನೋಡಿ, ಮುಂದೆ ನಡೆದ್ರೆ ಕಷ್ಟ ಅಂತೆ, ಅದಕ್ಕೆ ರಿವರ್ಸಲ್ ಹೋಯ್ತವ್ರೆ. ರಿವರ್ಸಲ್ ಹೋದ್ರೆ ಈಸಿ ಅಂತೆ ಇವ್ರಿಗೆ. ರಿವರ್ಸಲ್ಲೇ ಹೋಯ್ತವ್ರೆ ಬ್ರೋ. ನಾಳೆ ನೀವೇ ಹೈಲೈಟ್ಸು ಪ್ಯಾಕ್ ಮಾಡಾಕ್ತೀನಿ ಇರ್ರಿ ನಿಮ್ನ. Five minutes later. ನಮ್ ಥ್ರೋಟಲ್ ಹೇಳೋ ತರ ನಾನು ರಿವರ್ಸಲ್ ನಡೆದು ನೋಡ್ತೀನಿ ರೀ. ಹೌದು, ರಿವರ್ಸಲ್ ನಡೆದ್ರೆ ಈಸಿಯಾಗಿ ಐತೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಆದ್ರೆ ಹಿಂದೆ ಯಾರು ಬರ್ತಾರ ಅಂತ ಗೊತ್ತಾಗಲ್ಲ. ಹೋಗಿ ಡ್ಯಾಶ್ ಮಾಡ್ಬಿಟ್ರೆ ತುಂಬಾ ಕಷ್ಟ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಮೇಲೆ ಅವ್ರು ನಮ್ ಜಗ್ಲಕ್ ಬಂದು, ನಮಗ್ ಬೇರೆ ಮಲಯಾಳಂ ಬರಲ್ಲ, ನಮ್ಗೆ ಸ್ವಲ್ಪನೇ ಬರೋದು. ನಾವೊಂದು ಮಾತಾಡಿ ಅದು ಇನ್ನೊಂದಾಗಿ ಯಾಕೆ ಸುಮ್ಮನೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗೋಣ. ಫಸ್ಟು ಕೇವ್ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಕೇವ್ ಏರಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಸರಿ, ಏರಕ್ಕಲ್ಲ, ಹತ್ತಕ್ಕೆ. ಬಾ ಚಿಲ್ಡ್ರನ್ಸ್ ಬಂದು 30 ರೂಪಾಯಿ, ಅಡಲ್ಟ್ಸ್ ಬಂದು 50 ರೂಪಾಯಿ. ಇದ್ರ ಬೇರೆ ಫೋಟೋ ಶೂಟ್ಗೆ 1000 ರೂಪಾಯಿ ಕೊಡ್ಬೇಕಂತೆ. ನಾವು ಫೋಟೋ ಶೂಟ್ ಮಾಡೋ ಕ್ಯಾಮ್ರಾ ತೊಗೊಂಡಿಲ್ವಲ್ಲ, ಫೋನಲ್ತಾನೆ ಮಾಡ್ತಿದ್ದೀವಿ, ಅದಕ್ಕೆ ಏನಿಲ್ಲ. ನೀವು ಪಾರ್ಕಿಂಗ್ ತಗೊಂಡ್ರೆ ಪಾರ್ಕಿಂಗ್ ನಂಬರ್ 1 ತಗೊಳ್ರಿ. 9, 8 ಸಮಥಿಂಗ್ ತಗೊಂಡ್ರೆ ಅಲ್ಲಿಂದ 900 ಕಿಲೋಮೀಟರ್ ಮೇಲೆ ನಡೆಯೋ ಥರ ಆಗುತ್ತೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಬರುತ್ತೆ. ಇಲ್ಲಿ ನಮ್ಮ ಥ್ರೋಟಲ್ ಹತ್ತಕ್ಕೆ ಮುಖ್ಯಸ್ಥವ್ರೆ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು. ಅಪ್ಪ, ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟೋಗ್ಬಿಟ್ಟಿದ್ಯಾ? ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಊಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಬಾ ಮನಿಕ. ಇವಾಗ ಸ್ಟಾರ್ಟ್ ಮಾಡಿದೀವಿ, ಇನ್ನು ಗುಹೆ ಒಳಗೆ ಹೋಗ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ರೀ. ಇವಾಗ ಸದ್ಯಕ್ಕೆ ನಡೆಯೋದು ಮಾತ್ರ. ಈಗ ಇನ್ನು ಫುಲ್ ಟಾಪ್ ತನಕ ನಡಿಬೇಕು. ಗೈಸ್, ಈ ಸ್ಟೆಪ್ ನೋಡ್ರಿ ಹೆಂಗೈತೆ. ಒಬ್ರು ಹತ್ಬೇಕಾದ್ರೆ ಇನ್ನೊಬ್ರು ಹತ್ತಕ್ಕಾಗಲ್ಲ. ಈ ಚಿಕ್ಕ ಗ್ಯಾಪ್ ಅಲ್ಲಿ ಇಲ್ಲಿ ಮೇಲೆ ಕಲ್ಲಿಡಿಯುತ್ತೆ, ನೋಡ್ಕೊಂಡ್ ಬಕ್ಕೊಂಡು. ಒಳಗಡೆ ಬಂದ್ವಿ. ನೋಡ್ರಪ್ಪ, ಬಂಡೆ ಒಳಗಿದೀವಿ.
ಬಂಡೆ ಬಿತ್ತಂದ್ರೆ ಏನು ಇಲ್ಲ, ಇನ್ಶೂರೆನ್ಸ್ ಹಾಕಿದ್ದೀನಿ ನಾನು, ತಿಂಗಳು ಕಟ್ತಿದ್ದೀನಿ 2,500 ಪರವಾಗಿಲ್ಲ. ಯಾಕೆ ಬ್ರೋ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಫುಲ್ ರೆಸ್ಟ್ ಇವರು. ಅಮ್ಮ ಫುಲ್ ರೆಸ್ಟ್. ಸ್ಟಾರ್ಟ್ ಬ್ರೋ. ಸುಮ್ನೆ ಮಾತಾಡಿರ ನಾವು ಚಿಕ್ಕ ಹುಡುಗರಾಗಿ ಇರ್ಬೋದಾಯ್ತು. ಚಿಕ್ಕ ಹುಡುಗರು ಇದ್ದಾಗಲೇ ಎಷ್ಟು ಎಂಜಾಯ್ ಮಾಡ್ತಾರಲ್ಲ. ಚಿಕ್ಕ ಹುಡುಗರು ಇದ್ದಾಗೆ ಎಷ್ಟು ಚೆನ್ನಾಗಿರೋದು. ಸುಮ್ನೆ ದೊಡ್ಡವ್ರು ಆಗ್ಬಿಟ್ಟು ಈಗ ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಿಲ್ ಸ್ಟೆಪ್ಸ್. ಅದು ಬಾವಿ ಅತಿ ಬ್ರೋ. ಇಲ್ಲಿ ಸ್ಟೀಲ್ ಸ್ಟೆಪ್ ಈಗ ಒಂದೊಂದೇ ಹತ್ಬೇಕು. ಸ್ಟೀಲ್ ಸ್ಟೆಪ್ ಮೇಲೆ ಮೇಲೆ ಬಂಡೆ ತಲೆಗೆ ಹಿಡಿಯುತ್ತೆ, ಐ ಮೀನ್ ಟಚ್ ಆಗುತ್ತೆ. ಅದಕ್ಕಂತ ಸ್ವಲ್ಪ ಬಕ್ಕೊಂಡ್ ನಡೀರಿ ಯಾರಾದ್ರೂ ಬಂದ್ರೆ. ಫುಲ್ ಸ್ಟೀಲ್ ಸ್ಟೆಪ್. ಅಲ್ಲ ಈ ಬಂಡೆಯ ಮಧ್ಯದಲ್ಲಿ ಸ್ಟೀಲ್ ಸ್ಟೆಪ್ ಹಾಕೋರಲ್ಲ, ಹೆಂಗೆ ಅವಸಿ ಪಾಸಿಬಲ್? ನಮ್ಮ ಆಟವನ್ನು ಹತ್ತವ್ರೆ. ಆದ್ರೂ ಇಲ್ಲಿ ಬ್ರೇಕ್ ಆಗ್ಬಿಟ್ಟೈತೆ ಸ್ಟೇಜ್. ಸುಭಾಸೆ 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 ಸುಭಾಸೆ. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಬ್ರೋ. ದಾರ ಹಾಕ್ತೀನಿ ಹಂಗೆ ಹೇಳ್ಕೊಂಡ್ ಬಂದ್ಬಿಟ್ರಿ, ಹಗ್ಗ ಹಾಕ್ತೀನಿ. ಸುಭಾಸೆ ಹತ್ತಕ್ ಆಗ್ದಿರ ಹತ್ತದವ್ರಪ್ಪ. ಯಾಕೆ ಬ್ರೋ ಸುಸ್ತಾಗೋಯ್ತಾ? ಇನ್ನು ಹಿಂಗೋಗಿ ಅಲ್ಲಿ ಹೋಗ್ಬೇಕು. ಅವಾಗ ಔಟ್ ಆಫ್ ಫೋಕಸ್ ಆಗುತ್ತೆ. ಸುಭಾಸೆ என்ன காயம் என்ன போதும். ಇನ್ನು ಮೇಲೆ ಹೋಗ್ಬೋದು, ಹೋಗಕ್ಕಾಗ್ದಿರೋರು ಇಲ್ಲೇ ಹೇಳ್ಕೊಬಹುದು. ಇಲ್ಲೊಂದು ಸ್ಟೆಪ್ ಬರುತ್ತೆ, ಆದ್ರೆ ನಾವ್ ಮೇಲೆ ಹೋಗೋಣ. ಮೇಲೆ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಆಮೇಲೆ ಬರೋಣ. ಇಲ್ಲಿ ಎಲ್ಲೋದ್ರು ನಮ್ ಅಂತಂದಿರು ಬಂದ್ಬಿಡ್ತಾರಪ್ಪ. ಏನ್ ಬ್ರೋ ರೈಲ್ವೆ ಕ್ರಾಸಿಂಗ್ ತರ ಇದು ಮಂಕಿ ಕ್ರಾಸಿಂಗಾ? ಮಂಕಿ ಕ್ರಾಸಿಂಗ ಇನ್ನು ಅಷ್ಟು ದೂರ ಹೋಗ್ಬೇಕು. ಇವಾಗ ಮತ್ತೆ ಈ ಸ್ಟೆಪ್ ಹತ್ತಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೀವಿ. ಟಾಪ್ ತನಕ ಹೋಗ್ಬೇಕು. ಇದೆಷ್ಟು ಸ್ಟ್ರೈಟ್ ಆಗಿ ಐತೆ ಅಂದ್ರೆ, ಮೇಲೊಂದು ವ್ಯೂ ಪಾಯಿಂಟ್ ಐತೆ, ಅಲ್ಲಿಂದ ನೋಡಿದ್ರೆ ಹೆಂಗೈತೆ ಅಂತ ನಿಮ್ಗೆ ಹೇಳ್ತೀನಿ. ಮೇಲೆ ವ್ಯೂ ಪಾಯಿಂಟ್ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಪಾರ್ಟ್ 1 ಅಲ್ಲಿ ಕರ್ನಾಟಕ ಸುಂದರ ನೋಡಿದ್ವಿ, ಇವಾಗ ಕೇರಳದ ಸುಂದರ. ಏನೈತ್ ನೋಡ್ರಿ.
ಹಿಂಗೈತ್ ನೋಡ್ರಿ, ಮಸ್ತಾಗೈತೆ. ಯಪ್ಪ ಇಲ್ಲಿ ನಾನ್ ಮೇಲ್ ಬಂದ್ಬಿಟ್ಟೆ, ನಮ್ಮ ಹುಡುಗರು ಇನ್ನೂ ಹತ್ತಾನೆ ಅವ್ರೆ. ಕೋತಿ ಹತ್ರ ಜಗ್ಲಕ್ ಹೋಯ್ತವ್ರೆ. ಟೈಮ್ ಎಷ್ಟು ಗೊತ್ತಾ? ಟೈಮ್ 3:45. ಆದ್ರೂ ಆ ಟೈಮಲ್ಲಿ ಎಷ್ಟು ಫಾಗ್ ಐತ್ ನೋಡ್ರಿ. ಔಟ್ ಆಫ್ ಫೋಕಸ್ ಆಗಬೇಡ ಕಣ, ಅವಾಗ ಔಟ್ ಆಫ್ ಫೋಕಸ್ ಆಯ್ತು. ನೀವು ಮಸ್ತಾಗೈತೆ ಕೇರಳ. ಇನ್ನು ಪ್ಲೇಸ್ಗಳು ಬೇರೆ ಐತೆ, ಆದ್ರೆ ನಾವು ಬಂದಿರೋದು ವೈನಾಡು ಹಿರೇಕಲ್ ಕೇವ್. ಇಲ್ಲಿ ಫುಲ್ಲು ಫಾಗು ಇದೆಲ್ಲ. ಆದ್ರೆ ನಾವು ಆ ಪ್ಲೇಸ್ಗೆ ಹೋಗಕ್ಕಾಗಲ್ಲ. ಇಲ್ಲಿ ಸಾಯಂಕಾಲ ಆದ್ರೆ ಫಾಗ್ ಆಗುತ್ತೆ, ನಾವು ರೂಮ್ ಹತ್ರ ಫಾಗ್ ಆಗುತ್ತೆ. ಸಾಯಂಕಾಲ ತೋರಿಸ್ತೀನಿ ಇರ್ರಿ, ಆ ವ್ಲಾಗಲ್ಲಿ ಬರುತ್ತೆ ನಿಮ್ಗೆ. ನೆಕ್ಸ್ಟು ಅಲ್ಲೊಂದು ಕೇವ್ ಐತೆ, ಆ ಕೇವ್ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ಹೇಗ ಅವಾಗಲೇ ಹೇಳ್ದಲ್ಲ ಕೇವ್ ಒಳಗೆ ಹೋಯ್ತೀವಿ ಅಂತ. ಇವಾಗ ಕೇವ್ ಒಳಗೆ ಹೋಯ್ತಾ ಇದೀವಿ. ಮೆಟ್ಲೆ ಸ್ಟ್ರೈಟ್ ಆಗೈತೆ. ಎಲ್ಲ ಫೋಟೋ ಶೂಟ್ ಮಾಡ್ತಾರೆ, ವಿಡಿಯೋ ಫೋಟೋ ಶೂಟ್. ನಾನು ಅದೇ ಮಾಡ್ತಿರೋದು. ಒಬ್ರು ಬಂದ್ರು, ಇನ್ನು ಇಬ್ರು ಅಲ್ಲೇ ಅವ್ರೆ, ಅಲ್ಲೇ ಅವ್ರೆ ಇಬ್ರು. ಒಬ್ರು ಫೋನ್ ನೋಡ್ಕೊಂಡೆ ಕೆಳಗೆ ಬೀಳ್ತಾರ ನನ್ನ ಪ್ರಕಾರ. ಪಕ್ಕ ಕೆಳಗೆ ಬೀಳ್ತಾರೆ ಫೋನ್ ನೋಡ್ಕೊಂಡು. ಒಳಗೇನಿಲ್ಲ, ಅಲ್ಲೊಂದು ಗೇಟ್ ಐತೆ. ಆ ಗೇಟ್ ಒಳಗೆ ಏನೈತೆ ಅಂತ ತೋರಿಸ್ತೀನಿ ರೀ ಒಂದು ನಿಮಿಷ. ಓಕೆ. ಆಗಿನ ಕಾಲದ ಆರ್ಕಿಟೆಕ್ಚರ್ ಇದೆಲ್ಲ. ಹಿಂಗೆ ಕೆತ್ತನೆ ಮಾಡೋರೆ ಅಂದ್ರೆ ಫುಲ್ ಅದೇನೆ ನೋಡ್ರಿ. ಇಲ್ಲಿ ಫುಲ್ಲು ಆರ್ಕಿಟೆಕ್ಟ್ ಇದಲ್ಲ. ಹೆಂಗ್ ಕೆತ್ತಿದ್ದಾರೆ ಅಂತ ಗೊತ್ತಿಲ್ಲ ಬಂಡೆಲಿ. ಆ ಗೇಟ್ ಒಳಗೆ ಓಹೋ ಇಲ್ಲೇ ಕರೆಕ್ಟಾಗಿ ಸಂಧಿ ಐತಪ್ಪ ಆ ಗೇಟ್ ಒಳಗೆ. ಸರ್ ಫೋನ್ ಸರ್. ಆ ಗೇಟ್ ಒಳಗೇನೆ ಫೋನ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಿರೋದು ಈಗ. ಈ ಕಡೆ ನೋಡಿದ್ರೆ ಆ ಕಡೆ ಕಾಣಿಸ್ತೈತೆ. ಹುಡುಗರಲ್ಲಿ ಫೋಟೋ ಮಾಡ್ತಾವ್ರೆ, ಫೋಟೋ ಶೂಟ್ ಅಲ್ಲಿ. ಈ ಆರ್ಕಿಟೆಕ್ಟ್ಗೆ ಏನೋ ಒಂದು ಸ್ಟೋರಿ ಐತೆ, ಅದೇನಂತ ನಂಗೆ ಗೊತ್ತಿಲ್ಲ. ಮಾತ್ರ ಚೆನ್ನಾಗಿ ಇದು ಮಾಡೋರ, ಚೆನ್ನಾಗೈತೆ. ಮತ್ತೆ ಇದೇ ಸ್ಟೆಪ್ಪಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೆಳಗಿಳಿಬೇಕು. ಇಲ್ಲೊಬ್ರು ವ್ಲಾಗರ್ ಅವ್ರೆ, ಇವರು ವ್ಲಾಗ್ ಮಾಡ್ತವ್ರೆ, ಕ್ಯಾಮ್ರಾ ಮಾಡ್ತವ್ರೆ. ಕ್ಯಾಮ್ರಾ ಅಲ್ಲ, ಲೈಕ್ ನಮ್ಮ ಥರನೇ ಫೋನ್ ಮಾಡ್ಕೊಂಡು ಮಾಡ್ತವ್ರೆ. ಅಕ್ಕ ಯಾರಕ್ಕ ನೀನು ಮಧ್ಯದಲ್ಲಿ ಬರ್ತೀಯ? ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಇವಾಗ ನಾನು ಗಮನಿಸಿ ನೋಡಿದ್ರೆ ಹೆಜ್ಜಲ್ಲಿ ನಿಂತೈತಿದು. ಇಲ್ಲೂ ಹೆಜ್ಜಲ್ ಐತಾ? ಓಕೆ ಸರಿ. ಇಲ್ಲೂ ಹೆಜ್ಜಲ್ ಐತೆ. ಪಿತ್ತು ಅಂದ್ರೆ ಚಟ್ನಿನೇ, ಪಕ್ಕ ಚಟ್ನಿನೇ. ಇಲ್ಲೂ ಹೆಜ್ಜಲ್ ಐತೆ. ಆದ್ರೆ ಬಿಡಲ್ಲ ಅನ್ನೋ ಒಂದು ನಂಬಿಕೆ. ಈ ಬಂಡೆ ತರದೈತೆ, ಈ ಬಂಡೆ ತರದೈತಾ ಒಂದು ಗೊತ್ತಿಲ್ಲ. ಆದ್ರೆ ನೋಡಿ ಈ ಬಂಡೆ ಹೆಜ್ಜಲ್ ಐತೆ, ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಆದ್ರೆ ಇದು ಹೆಜ್ಜಲ್ ಐತೆ. A few moments later. ಹೇಗಾಯ್ತು ಹತ್ಬೇಕಾದ್ರೂ ಸೀನಿಯರ್ ಚೆನ್ನಾಗಿತ್ತು ಅಂದ್ರೆ ಇಳಿಬೇಕಾದ್ರೂ ಇನ್ನೂ ಚೆನ್ನಾಗದಪ್ಪ. ಹಿಂಗಂದ್ರೆ ಈ ಫಾರೆಸ್ಟ್ ಮಧ್ಯದಲ್ಲಿ ನಡ್ಕೊಂಡು ಹೋಗೋತರ ಇಲ್ಲಿ. ನಿಧಾನಕ್ಕೆ ನಡ್ಕೊಂಡು ಇನ್ನು ಬೆಟ್ಟ ಇಳ್ದಿ ಪಾರ್ಕಿಂಗ್ ಹೋಗ್ಬೇಕು. ಗಡಿಕಿ ಜೋಬಳದೆ. ಆದ್ರೂ ಈ ಏನೋ ಉಸಿರಾಡಕ್ಕೆ ಪ್ರಾಬ್ಲಮ್ ಇರೋರೆಲ್ಲ ಇಲ್ಲಿ ಬರಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಬೆಟ್ಟ ಹತ್ಬಿಟ್ಟು ಅಲ್ಲಿ ಹೋಗಿರೋಕ್ಕೆ ಉಸಿರಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ.
ಓಕೆನಾ? ಇವತ್ತೊಂದು ಸನ್ಸೆಟ್ ಕೇರಳದಲ್ಲಿ ನಮ್ದು. ಈ ಕೇರಳ ಚೆನ್ನಾಗೈತೆ ಸನ್ಸೆಟ್. ಆಗುಂಬೆ ಘಾಟ್ ಸನ್ರೈಸು ಸನ್ಸೆಟ್ ತರ. ಸನ್ರೈಸಾ ಸನ್ಸೆಟ್ ಫುಲ್ ಈ ಫಾಲ್ಸ್ ಮಧ್ಯದಲ್ಲಿ ಕರೆಕ್ಟ್ ಆಗಿ ಆ ಜಾಗದಲ್ಲಿ ಸನ್ರೈಸ್ ಸನ್ಸೆಟ್ ಸಾರಿ ಹಿಂಗೈತ್ ನೋಡ್ರಿ.